ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಗ್ ಫೈನ್ 5ನೇ ಸ್ಟೋರಿ ಯಾವುದು ಅಂತ ನೋಡೋಣ. ನಟ ದರ್ಶನ್ ಫ್ಯಾನ್ಸ್ಗೆ ಶೀಘ್ರವೇ ಸಿಗುತ್ತಾ ಗುಡ್ ನ್ಯೂಸ್. ಇನ್ನೆರಡು ತಿಂಗಳಲ್ಲಿ ರಿಲೀಸ್ ಆಗ್ತಾರಾ ನಟ ದರ್ಶನ್. ದರ್ಶನ್ ರಿಲೀಸ್ ಬಗ್ಗೆ ನಟ ರವಿಚಂದ್ರನ್ ಭವಿಷ್ಯ ನುಡಿದಿದ್ದಾರೆ. ನಟ ದರ್ಶನ್ ಫ್ಯಾನ್ಸ್ಗೆ ಶೀಘ್ರವೇ ಗುಡ್ ನ್ಯೂಸ್ ಸಿಗುತ್ತಾ? ಇನ್ನೆರಡೇ ತಿಂಗಳಲ್ಲಿ ದರ್ಶನ್ ರಿಲೀಸ್ ಆಗ್ತಾರಾ? ದರ್ಶನ್ ರಿಲೀಸ್ ಬಗ್ಗೆ ನಟ ರವಿಚಂದ್ರನ್ ಈಗ ಭವಿಷ್ಯ ನುಡಿದಿದ್ದಾರೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ನಟ ದರ್ಶನ್. ಇನ್ನೆರಡು ತಿಂಗಳಲ್ಲಿ ದರ್ಶನ್ ಆಚೆ ಬರ್ತಾರಂತೆ ಅಂತ ರವಿಚಂದ್ರನ್ ಹೇಳಿದ್ದಾರೆ. ಈ ಬಾಯಲ್ಲಿ ಹೇಳ್ತಾ ಇದ್ದೀನಿ, ಬರ್ತಾರೆ ನೆನ್ಪಿಟ್ಕೋ ಅಂತ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹೇಳಿದ್ದಾರೆ. ನಿಮ್ಗೆಲ್ಲ ಅವರು ಡಿ ಬಾಸ್, ಆದ್ರೆ ನನ್ಗೆ ಮಗ ಇದ್ದ ಹಾಗೆ. ಒಂದು ಕೆಟ್ಟಗಳಿಗೆ ಮನುಷ್ಯನನ್ನ ಕುಗ್ಗಿಸುತ್ತೆ. ಒಳ್ಳೆಯ ಸಮಯ ಬರುತ್ತೆ, ಆ ಸಮಯಕ್ಕೆ ಕಾಯೋಣ. ಎಲ್ರೂ ಪ್ರೀತಿಯಿಂದ ಹೃದಯದಲ್ಲಿ ಪೂಜೆ ಮಾಡೋಣ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ವೇದಿಕೆಯಲ್ಲಿ ಚಿತ್ರರಂಗದ ನಟ ನಟಿಯರು ಸೇರ್ತಿದ್ದಾರೆ ಅಂದ್ರೆ ಅಲ್ಲಿ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗ್ತಾರೆ. ಅದೇ ರೀತಿ ಕುಣಿಗಲ್ನಲ್ಲಿ ನಡೆದ ಶಿವರಾತ್ರಿ ಉತ್ಸವದಲ್ಲಿ ವೇದಿಕೆಯಲ್ಲಿ ರವಿಚಂದ್ರನ್ ಮಾತನಾಡುವಾಗ ಅಲ್ಲಿ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗಿದಾಗ ಈ ಹೇಳಿಕೆಯನ್ನ ರವಿಚಂದ್ರನ್ ಹೇಳಿದ್ದಾರೆ. ಸಾರ್ವಜನಿಕ ವೇದಿಕೆಯಲ್ಲಿ ನಟ ರವಿಚಂದ್ರನ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಬರ್ತಾರೆ ಬಿಡು, ಇನ್ನೊಂದು 2 ತಿಂಗಳಲ್ಲಿ ಆಚೆ ಬರ್ತಾರಂತೆ. ಈ ಬಾಯಲ್ಲಿ ಹೇಳಿದ್ದೀನಿ, ಬರ್ತಾರೆ ನೆನಪಿಟ್ಗ. ನಿಮಗೆಲ್ಲ ಡಿ ಬಾಸು, ಆ ಡಿ ಬಾಸ್ ನನಗೆ ಮಗ, ನೆನಪಿಟ್ಕೊಳ್ಳಿ. ಬರ್ತಾನೆ ಹೊರಗೆ, ಎಲ್ಲ ಬರ್ತಾರೆ. ಒಂದು ಕೆಟ್ಟಗಳಿಗೆ ಮನುಷ್ಯನ ಕುಗ್ಸುತ್ತೆ. ಅಷ್ಟು ಆಳು ಕರ್ಕೊಂಡು ಕುಗ್ಗಿಸ್ಬೇಕಾದ್ರೆ ಯಾವತ್ತೋ ಒಂದ್ಸರಿ ಎಬ್ಬರಿಸ್ಲೇಬೇಕಾಗತ್ತೆ ಅಲ್ವಾ? ಸೊ ಅದಕ್ಕೆ ಕಾಯೋಣ ಎಲ್ಲರೂ. ಬಟ್ ಎಲ್ಲರೂ ಒಂದೇ ಪ್ರೀತಿಯಿಂದ, ಒಂದೇ ಮನಸ್ಸಿಂದ ಇಲ್ಲಿ ಪೂಜೆ ಮಾಡಿ ಬರ್ತಾರೆ. ಎಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ಎಸ್ ಲಕ್ಷ್ಮೀನಾರಾಯಣ್, ಈ ಹಿಂದೆ ಜೈದ್ ಖಾನ್ ಕೂಡ ಹೇಳಿದ್ರು ಇನ್ನೊಂದು ತಿಂಗಳಲ್ಲಿ ದರ್ಶನ್ ಅನ್ನ ರಿಲೀಸ್ ಆಗ್ತಾರೆ ಅಂತ. ಇವಾಗ ರವಿಚಂದ್ರನ್ ಅವರು ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಈ ಭವಿಷ್ಯ ನಿಜ ಆಗುತ್ತೆ? ಸಾಧ್ಯತೆ ಇದೆಯಾ ದರ್ಶನ್ ಅವರು ರಿಲೀಸ್ ಆಗೋ? ಧನುಶ್ರೀ, ನಿಜಕ್ಕೂ ಇದೊಂಥರ ಖುಷಿಯ ವಿಚಾರ ಅನ್ಬೋದು. ಇದೊಂಥರ ಕ್ರೇಜಿ ಭವಿಷ್ಯ. ಸದ್ಯ ಟಾಕ್ ಆಫ್ ದ ಟೌನ್ ಆಗಿದೆ ಸ್ಯಾಂಡ್ಲ್ವುಡ್ ಅಂಗಳದಲ್ಲಿ. ಎಸ್ಪೆಷಲಿ ದರ್ಶನ್ ಅವರ ಅಪಾರ ಅಭಿಮಾನಿ ಬಳಗ ರವಿಚಂದ್ರನ್ ಅವರು ಆಡಿದಂತಹ ಆ 2 ಮಾತುಗಳನ್ನು ಇದು ನಿಜವಾದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತಕ್ಕಂಥ ಇದನ್ನು ಪದೇ ಅದನ್ನು ಕೇಳೋದ್ರ ಮೂಲಕ, ಪದೇ ಅದನ್ನು ಆ ವಿಡಿಯೋನ ನೋಡೋದ್ರ ಮೂಲಕ ಖುಷಿ ಪಡ್ತಾ ಇದ್ದಾರೆ. ಆದರೆ ಇದು ನಿಜಕ್ಕೂ ನಿಜವಾಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ನೀವು ಹೇಳಿದಂತೆ ಜೈದ್ ಖಾನ್ ಅವರು ಈ ಹಿಂದೆ ನಮ್ಮದೇ ಸಂದರ್ಶನದಲ್ಲಿ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ದರ್ಶನ್ ಅವರು ಇದೇ ಜನವರಿಯಲ್ಲಿ ಪ್ರಾಪರ್ ಬೇಲ್ ತಗೊಂಡು ಹೊರಗಡೆ ಬಂದುಬಿಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದರು, ಬರಲಿಲ್ಲ. ಈಗ ರವಿಚಂದ್ರನ್ ಅವರು ಹೇಳ್ತಾ ಇದ್ದಾರೆ ಕ್ರೇಜಿ ಭವಿಷ್ಯ ನಿಜವಾಗುತ್ತಾ ಅಂತ. ಯಾಕೆಂದರೆ ರವಿಚಂದ್ರನ್ ಅವ್ರ ಒಂಥರ ಕನ್ನಡ ಚಿತ್ರರಂಗದಲ್ಲಿ ಲಕ್ಕಿ ಹ್ಯಾಂಡು, ಲಕ್ಕಿ ಚಾಮ್ ಇದ್ದಂಗೆ. ಅವ್ರು ಏನಾದರೂ ಬಂದು ಯಾವುದೇ ಸಿನಿಮಾಗೆ ಕ್ಲಾಪ್ ಮಾಡಿದ್ರೆ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅವ್ರು ಯಾರಿಗಾದರೂ ಶುಭ ಹಾರೈಸಿದ್ರೆ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ನಾನು ಈ ಬಾಯಿಂದ ಹೇಳ್ತಾ ಇದ್ದೀನಿ, ಬಂದೇ ಬರ್ತಾರೆ ಕಂಡ್ರು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನಾವು ಟೆಕ್ನಿಕಲಿ ಇದು ನಿಜಕ್ಕೂ ಸಾಧ್ಯ ಆಗುತ್ತಾ 2 ತಿಂಗಳಲ್ಲಿ ದರ್ಶನ್ ಅವ್ರು ಹೊರಗಡೆ ಬರ್ತಾರೆ ಅನ್ನೋದನ್ನು ಪರಾಮರ್ಶಿಸಿ ಸೂಕ್ಷ್ಮವಾಗಿ ನೋಡೋದಾದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿ ಈಗ ದರ್ಶನ್ ಅವ್ರದ್ದು ಕೋರ್ಟ್ ಟ್ರಯಲ್ಸ್ ಶುರುವಾಗಿದೆ. ಕೋರ್ಟ್ ಟ್ರಯಲ್ಸ್ ಶುರುವಾದ ನಂತರ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು 2 ಸಾಕ್ಷ್ಯಗಳ ವಿಚಾರಣೆ. ಸೊ ಟೋಟಲ್ಲು ದರ್ಶನ್ ಅವರ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಟೋಟಲ್ ಸಾಕ್ಷ್ಯಾಧಾರಗಳ ಒಂದು ಪಟ್ಟಿಯನ್ನು ನಾವು ನೋಡಿದಾಗ ಬರೋಬ್ಬರಿ 272 ಸಾಕ್ಷಿಗಳಿದೆ. ಅದರಲ್ಲಿ ಇಲ್ಲಿವರೆಗೂ 2 ಸಾಕ್ಷಿಗಳ ವಿಚಾರಣೆ ಆಗಿದೆ. ಹಾಗಾಗಿ ಕೋರ್ಟ್ ಇನ್ನೂ ಕೂಡ 270 ಸಾಕ್ಷಿಗಳನ್ನು ಪರಿಶೀಲಿಸಿ ಅವುಗಳನ್ನು ವಿಚಾರಣೆ ಮಾಡಿ ಕೂಲಂಕುಷವಾಗಿ ತೀರ್ಪನ್ನು ನೀಡಬೇಕಾಗುತ್ತೆ. ಹಾಗಾಗಿ ಈಗ 2 ಸಾಕ್ಷಿಗಳ ವಿಚಾರಣೆಗೆ ಬರೋಬ್ಬರಿ 1 ತಿಂಗಳು ತಗೊಂಡಿದೆ. ನಾವು ಈ ಥರ ಲೆಕ್ಕ ಹಾಕ್ತಾ ಹೋದರೆ ಸುಮಾರು ವರ್ಷಗಳೇ ಹಿಡಿಯುತ್ತೆ. ಹಾಗಾಗಿ ಇದು ಫಾಸ್ಟ್ ಟ್ರ್ಯಾಕ್ ಮಾಡಿಕೊಂಡು ತ್ವರಿತಗತಿಯಲ್ಲಿ ಮುಗಿಸ್ಬೇಕು ಕೇಸನ್ನು ಅಂತಂದ್ರೂ ಕೂಡ ಕನಿಷ್ಠ 2 ವರ್ಷ ಆಗುತ್ತೆ ಅಂತಕ್ಕಂಥದ್ದು ಕಾನೂನು ತಜ್ಞರು ಹೇಳ್ತಾ ಇರ್ತಕ್ಕಂಥ ಮಾತು. ಬಟ್ ಇದು ಮುಂದೆ ಯಾವೆಲ್ಲ ರೂಪಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕು ಧನುಶ್ರೀ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.